ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆ ಆಗಿರೋದು, ಏಕಾಏಕಿ 990 ರೂಪಾಯಿ ಜಾಸ್ತಿ ಆಗಿರೋದು ಹೋಟೆಲ್ ಮಾಲೀಕರನ್ನ ಕಂಗಾಲಾಗಿಸಿದೆ. ಚಿತ್ರದುರ್ಗದ ಪ್ರಸಿದ್ಧ ಪ್ರಸಾದಂ ಹೋಟೆಲ್ ಮಾಲೀಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಿಲಿಂಡರ್ ದರ ಏರಿಕೆ ಆದ್ರೆ ಹೋಟೆಲ್ ನಡೆಸೋದೇ ಕಷ್ಟ ಆಗುತ್ತೆ. ಹೋಟೆಲ್ ಮಾಲೀಕರ ಮೇಲೆ ಬರೆ ಎಳೆಯೋದನ್ನ ನಿಲ್ಲಿಸಬೇಕು, ಪರಿಶೀಲಿಸಿ ದರ ಕಡಿಮೆ ಮಾಡಬೇಕು ಅಂತ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. 990 ರೂಪಾಯಿ ಏಕಾಏಕಿ ಏರಿಕೆ ಮಾಡಿರೋದು ನಮಗೆ ತುಂಬಾ ಕಷ್ಟ ಆಗಿದೆ ಅಂತ ಚಿತ್ರದುರ್ಗದ ಪ್ರಸಿದ್ಧ ಪ್ರಸಾದಂ ಹೋಟೆಲ್ನ ಮಾಲೀಕ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆನ ದಿಢೀರ್ ಏರಿಕೆ ಮಾಡಿದ್ದು, ಇದರಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಸಾದಂ ಹೋಟೆಲ್ನ ಮಾಲೀಕರಾದ ದೀಪು ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರದಿಂದ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದೆ, ಎಷ್ಟು ಏರಿಕೆ ಮಾಡಿದೆ ಈಗ? ಸರ್ 995, ಆಲ್ಮೋಸ್ಟ್ 1000 ರೂಪಾಯಿ ಸರ್ ಏರಿಕೆ ಮಾಡಿದ್ದು. ಇದೇ ಈ ಸತಿ ಸರ್ ಹೈಯೆಸ್ಟ್ ಏರಿಕೆ ಮಾಡಿದ್ದು 45% ಇವತ್ತೇ. ಯಾಕೆ ಮಾರ್ಚಲ್ಲಿ ನಮಗೆ 145 ರೂಪಾಯಿ ಜಾಸ್ತಿ ಆಗಿತ್ತು, ಏಪ್ರಿಲ್ 195 ಆಗಿತ್ತು. ಇವಾಗ ಒಂದೇ ಸತಿ ಏಕಾಏಕಿ 1000 ರೂಪಾಯಿ ತನಕ ಜಾಸ್ತಿ ಮಾಡ್ಯಾರ ಸರ್. ಅಂದರೆ 45% ಏರಿಕೆ ಮಾಡ್ಯಾರೆ. 45% ಏರಿಕೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಎಲ್ಲದು ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಸರ್ ಈ ಗ್ಯಾಸ್ ಆದ ಕೂಡ ಪ್ರತಿಯೊಂದು ಕೂಡ ಎಫೆಕ್ಟ್ ಆಗುತ್ತೆ. ತರಕಾರಿ ಇವತ್ತಿಗೆ ಕೂಡ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ, ಜೀನ್ಸ್ ಐಟಮ್ಸ್ ಇದೆ, ಗ್ಯಾಸ್ ಇದೆ. ಗ್ಯಾಸ್ ನಮಗೆಲ್ಲ 200-300 ರೂಪಾಯಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಅದಕ್ಕೆ ತಕ್ಕಂತೆ ಇದ್ವಿ ನಾವು ಸರ್. ಇದು 45% ಏಕದಮ್ ಹೋಟ್ಲು ಮಾಲೀಕರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸಿಲಿಂಡರ್ಗಳು ಕೊರತೆ ಆಗ್ತಿತ್ತು, ಸಿಗ್ತಿರಲಿಲ್ಲ ಅಂತ ಹೇಳಿ ನೀವು ಇರ್ತಕ್ಕಂಥ ತಿಂಡಿಗಳನ್ನು ಕಟ್ ಮಾಡ್ತಿದ್ರಿ ಸರ್. ಈಗ ಏಕಾಏಕಿ ಸಿಲಿಂಡರ್ ದರ ನಿಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ? ತುಂಬ ಸರ್, ನಾವು ಅದೇ ಆಲೋಚನೆ ಮಾಡ್ತೀರಿ, ಎಲ್ಲಿ ಎಂಡ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನಮಗೆ. ಯಾಕಂದರೆ ಒಂದು ಎಂಡ್ ಅಂತ ಇರುತ್ತೆ, ಎಂಡ್ ಎಲ್ಲಿಗಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕಂದರೆ ಪ್ರತಿಯೊಂದು ಕೂಡ ಎಲ್ಲವೂ ರೇಟ್ ಜಾಸ್ತಿ. ಇವಾಗ ಜೂನಿಂದ ಮತ್ತಿನ್ನು ಜಾಸ್ತಿ ಆಗ್ಬೋದು. ಯಾಕಂದ್ರೆ ಮಳೆಗಾಲ ಬಂದ ಕೂಡ ಆಟೋಮೆಟಿಕ್ಕು ಗ್ಯಾಸು ತೊಂದರೆ ಆಗುತ್ತೆ ಮತ್ತು ನಿಮಗೆ ಜಾಸ್ತಿನೇ ಆಗುತ್ತೆ ಜೂನ್ ಜುಲೈಯಿಂದ. ಅದೆಲ್ಲ ನಾವು ಮುಂದೆ ನೋಡೋಕೆ ಹೋದರೆ ಜೀವನ ಭಾರಿ ಕಷ್ಟ ಸರ್. ಹೋಟ್ಲು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಇವಾಗ ನೀವು ಕೂಡ ಈ ಒಂದು ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷರಿದ್ದೀರಾ, ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ ಸರ್ ಈ ಮೂಲಕ? ಸರ್, ನಿಮ್ಮ ಮಾಧ್ಯಮ ಮೂಲಕ ನಾವು ಏನು ಮಾಡೋದಂದರೆ ಇದೊಂದು ನೋಡಿಬಿಟ್ಟು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸ್ವಲ್ಪ ನಮಗೆಲ್ಲರಿಗೂ ಅನುಕೂಲ ಆಗಿ, ಯಾಕಂದರೆ ನಮಗೆ ಕಸ್ಟಮರ್ಸ್ ಬರೋದೆಲ್ಲವೂ ಕೂಡ ಪಬ್ಲಿಕ್ಕಿಗೋಸ್ಕರ ನಾವು ಇರೋದ್ರಿಂದ ನಮಗೆ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ. ನಾವು ಮತ್ತು ಜಾಸ್ತಿ ರೇಟ್ ಮಾಡೋಕ್ಕೆಲ್ಲ ಎಷ್ಟು ಮಾಡೋಕ್ಕಾಗುತ್ತೆ ಸ್ವಲ್ಪ ಮಾಡ್ಬೋದು ನಾವು. ಅದು ಪಬ್ಲಿಕ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಪಬ್ಲಿಕ್ ಅವ್ರಿಗೆ ನಮಗೆ ಬರೀ ಹೆಚ್ಚಿಗೆ ಇದರಿಂದ ನಾವು ಜಾಸ್ತಿ ಮಾಡಿಕೊಳ್ಳೋ ಪಬ್ಲಿಕ್ ಎಫೆಕ್ಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ನಾವು ಕೇಳ್ಕೊಳ್ತೀವಿ, ಪಬ್ಲಿಕ್ಕಿಂದ ನಾವು ಕೇಳ್ಕೊಳ್ತೀವಿ. ನಾವು ಹೋಟ್ಲು ಮಾಲೀಕರ ಸಂಘದವರಾಗಿರ್ಬೋದು, ಪಬ್ಲಿಕ್ಕಿಂದ ನಾನು ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಇದು ನೋಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಏನು ಮೊದಲು ಮಾಡೋದಂಗೆ 150-200 ರೂಪಾಯಿ ಆ ಥರ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಮನವಿ ಮಾಡ್ಕೊಳ್ತೀವಿ ಸರ್ ಹೋಟ್ಲು ಸಂಘದಿಂದ. ಕಿರಣ್ ಎಲ್ ತೊಡನಾಳ್, ಏಷ್ಯಾನೆಟ್ ಸೌಂಡ್ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.